ಏನೇ ಸರ್ ಶಿಡ್ಲಘಟ್ಟದಲ್ಲಿ ನೀವು ಕರ್ತವ್ಯ ನಿರ್ವಹಿಸಿದ್ರಿ, ಅಲ್ಲಿಂದ ಜನಸೇವೆ ಪ್ರಾರಂಭ ಆಯಿತು. ಹಿಂಗಿತ್ತು ಸರ್ ನಿಮ್ಮ ಜನಸೇವೆ? ಮೇಡಮ್ ಏನಾಯಿತು, ನನಗೆ ಶಿಡ್ಲಘಟ್ಟದಲ್ಲಿ ನಾನು ಆ ಶಿವಣ್ಣ ಅಂತ ಹೇಳಿ ಜ್ಞಾಪಕ ಮಾಡಬೇಕು, ಮಳ್ಳೂರು ಶಿವಣ್ಣ. ಅದಕ್ಕಿಂತ ಮೊದಲು ಅಲ್ಲಿ ನಮ್ಮ ರಮೇಶ್ ಅಂತ ಅವರಿಗೆ ರಾಷ್ಟ್ರೀಯ ಹೋಮ್ ಗಾರ್ಡ್ಸಲ್ಲಿ ಇದು ಬಂತು. ನಾನು ಒಂದ್ಸರಿ ಯಾವಾಗಲೂ ಹೆಚ್ಚಿಗೆ ಸುತ್ತಾಡ್ತಿದ್ದೆ ಮೇಡಮ್. ಸೊ ಯಾಕಂದರೆ ಜನರ ಬಗ್ಗೆ ಒಂದು ಪೊಲೀಸ್ ಎಕ್ಸಿಸ್ಟೆನ್ಸ್ ತೋರಿಸ್ಬೇಕು. ಕರೆಂಟ್ ಇದೆಯಾ ಅಂತ ಯಾರೂ ಮುಟ್ಟು ನೋಡಲ್ಲ, ಕರೆಂಟ್ ಇದೆ ಅಂತ ಗೊತ್ತಿರುತ್ತೆ. ಹಾಗೆ ಪೊಲೀಸ್ ಹಿಂಗಿರಬೇಕೇನೋ, ಬರೀ ಪೊಲೀಸ್ ಕಾಣೋದಲ್ಲ. ನಾವು ಯಾವಾಗಲೂ ಸುತ್ತಾಡ್ತಿದ್ದೆ. ಅಲ್ಲಿ ಕಾರ್ಮಿಕ ನಗರ ಅಂತ ಶಿಡ್ಲಘಟ್ಟದಲ್ಲಿ, ಅಲ್ಲಿ ನೀವು ಶಿಡ್ಲಘಟ್ಟ ಗೊತ್ತಿರ್ಬೋದು ನೀವು, ಅಲ್ಲಿ ಕಾಕದಾಳಿ ಮಣ್ಣು. ಒಂದು ಮಳೆ ಬಂದರೆ ಜಾರತ್ತೆ, ರೋಡ್ ಮಾಡಿಸಿರಲಿಲ್ಲ. ಒಂದು ಇದು ಹೋಗುವಾಗ ಒಂದು ಅಜ್ಜಿ ಅದು ಜಾರು ಬಿದ್ದುಬಿಡ್ತು. ನಾನು ಆವಾಗ ಅಂದಾಜು ಹಾಕಿದೆ, ಇದನ್ನು ಯಾಕೆ ಸರಿ ಮಾಡಿಸ್ಬಾರ್ದು ಅಂತ. ಹೋಮ್ ಗಾರ್ಡ್ಸು ಮತ್ತು ಪಬ್ಲಿಕ್ ಒಳ್ಳೆ ಸಪೋರ್ಟ್ ಇದ್ದರು, ಪೊಲೀಸ್ ಎಲ್ಲ ಸೇರ್ಕೊಂಡು ಒಂದು 3/4 ಕಿಲೋಮೀಟರ್ ರೋಡೇ ಮಾಡಿಸ್ಬಿಟ್ಟು. ಆದರೆ ತಿಳ್ಕೊಂಡಿದ್ದೆ ಮೇಡಮ್, ನೋಡಿ ರಾಜಕಾರಣಿ ಹೇಳಿದ್ರು ನಮ್ಮ ಊರಿನಲ್ಲಿ ಆಡು ಸೊಕ್ಕರು ಕಾಡು ಸೊಕ್ಕರು ಆಡ್ಬಿಡು, ಊರು ಸೊಕ್ಕರು ಕೊಂಕಣಿ ಬಿಡು ಅಂತಾರೆ. ಈಗ ರಾಜಕಾರಣಿಗಳು ಬಿಡಬೇಕು. ನಾನು ಹಿಂಗೆ ಒಳ್ಳೆ ಕೆಲಸ ಮಾಡಿದ್ದನ್ನು ಬಳಸ್ಕೊಂಡು ಇನ್ನೂ ಕೆಲಸ ಮಾಡೋದು ಬಿಟ್ಕೊಂಡು ಕೆಲವರು ಕಾರ್ಪೊರೇಟ್ರ್ ಅಂತ ಇಲ್ಲಿ ಅಲ್ಲಿ ಇವರು ಮೆಂಬರ್ಗಳು ಹೋಗ್ಬಿಟ್ಟು ಮಿನಿಸ್ಟ್ರು ಮುನಿಯಪ್ಪಂಗೆ ಹೇಳಿದ್ರು, ನೀನು ಇವನ್ನೇ ಇನ್ನು ಬೆಳೆಸ್ಬಿಟ್ರೆ ಅವನು ಒಂದು ಕತ್ತೆ ನಿಲ್ಲಿಸಿ ಓಟ್ ಹಾಕ್ಬಿಡ್ತಾರೆ, ನೀನು ಪ್ರೆಸಿಡೆನ್ಸಿ ಇಲ್ಲ ಅಂತ. ಆಮೇಲೆ ಅದು 3 ಸರಿ ನಾನು ಸಸ್ಪೆಂಡ್ ಮಾಡಿಸೋದು ದೊಡ್ಡ ಕತೆ ಬಿಡಿ, ನನಗೆ ಅದೇನು ಬೇಜಾರಿಲ್ಲ. ಯಾಕಂದರೆ ಒಂದೊಂದು ಒಳ್ಳೆ ಹೊಸ ಪ್ಲೇಸಿಗೆ ಹೋದಷ್ಟು ಒಂದಷ್ಟು ಜನ ಪರಿಚಯ ಆಗ್ತದಲ್ಲ. ಏನು ನಾನು ಒಂದೇ ಏರಿಯಾಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಮಾಡಿದ್ದ, ಇಲ್ಲೆಲ್ಲ ಕರ್ನಾಟಕ ಸ್ಟೇಟು, ಅದಕ್ಕಾಗಿ ಸ್ಟೇಟ್ ಪೊಲೀಸ್. ಓಕೆ. ಇನ್ನು ಸರ್ ನಕ್ಸಲ್ ಬಾಧಿತ ಪಾವಗಡ ತಾಲೂಕಿನಲ್ಲಿ YN ಹೊಸಕೋಟೆಯಲ್ಲಿ ನೀವು ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡಿದ್ರಿ, ಅಲ್ಲಿನ ಅನುಭವದ ಬಗ್ಗೆ ಹೇಳೋದಾದ್ರೆ? ನಿಜವಾಗೂ ಭಾಳ ಖುಷಿ ಅನಿಸುತ್ತೆ ಮೇಡಮ್. ಆ್ಯಕ್ಚುಲಿ ನಾನು ಮೊದಲು ರಿಸೈನ್ ಒಂದು 3-4 ಸರಿ ಮಾಡೋಕ್ಕೆ ಟ್ರೈ ಮಾಡಿದೆ. ಯಾಕೆ ಎಲ್ಲರೂ ಹೇಳಿದ್ರು, ಅಯ್ಯೋ ಅದು ಭಾಳ ಘಟನೆಗಳು ಬಿಡಿ. ಯಾಕಂದರೆ ನಾನು ಪ್ರಾಮಾಣಿಕವಾಗಿರಬೇಕು, ಸಮಾಜದ ಬಗ್ಗೆ ದುಡಿಬೇಕು, ಜನರ ಧ್ವನಿಯಾಗಬೇಕು ಅಂತ ಬಂದೆ. ಈ ಪರಿಸ್ಥಿತಿ ಯಾಕೆ ಕೆಲವೊಮ್ಮೆ ಸಂದಿಗ್ಧತೆ ಅಸಹಾಯಕತೆಗೆ ದೂಡುತ್ತೆ ಅಂದರೆ, ಬೇಡ, ಈಗ ಒಂದು ಇದ್ದರೆ ಆ ಸೀಟಿಗೆ ನ್ಯಾಯ ಕೊಡಿಸ್ಬೇಕು, ಇಲ್ಲದೆ ರಿಸೈನ್ ಮಾಡಬೇಕು. ಬಹುಶಃ ಇವತ್ತಿನ ಎಷ್ಟೋ ಪೊಲೀಸ್ ಆಫೀಸರ್ಗಳ ಪರಿಸ್ಥಿತಿ ಇದೇ ಇದೆ. ಅವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಎಷ್ಟೋ ಅಲ್ಲ, 100ಕ್ಕೆ 90 ಭಾಗ ಇದೆ. ನಾವು ಪ್ರಮಾಣ ವಚನ ತಾಣಲಿಲ್ಲ. ಪ್ರಮಾಣ ವಚನ ತಾಣಬೇಕಾದ್ರೆ ಕೈ ಶೂರಿಂಗ್ ಆಗಿರ್ತಾರೆ, ಹೆದರಿ ಅಲ್ಲ. ಈಗ ಬಿಟ್ಟರೆ ಹೋಗಿ ಎಲ್ಲ ಅನ್ಯಾಯನ ನಾಶ ಮಾಡ್ತೇನೆ. ನೀವು ಸಂಗ್ರಾಮ್ ಸಿಂಗ್ ಮಾತು ಕೇಳ್ಬೋದು, ಅದಕ್ಕೆ ಕುದೀತಾರ್ರಿ. BB ಅಶೋಕ್ ಕುಮಾರು, ಇಲ್ಲಿ ರವೀಂದ್ರ ಪ್ರಸಾದ್, ಸುಮಾರು ಜನ ಆಫೀಸರ್ಸ್ ಇದ್ದಾರೆ ರಿಟೈರ್ಡ್. ಅವ್ರ ಕೈಲಿ ಮಾತಾಡ್ಬೇಕಾದ್ರೆ ನಾವು ನಿಂತ್ಕೊಂಡ್ಬಿಡ್ತೇನೆ. ನಮ್ಮ ಕೃಷ್ಣ ಭಟ್ ಸಾಹೇಬರು, ರೇವಣ್ಣ ಸಾಹೇಬರು, ನಿಮ್ಮ ಮಧುಕರ ಶೆಟ್ಟಿ ಇಂಥವ್ರದ್ದೆಲ್ಲ ಕೇಳಿದರೆ ಕೆಲವರು ಆಫೀಸರ್ ಮಾತಾಡ್ತಾ ನಾವು ಕೂತ್ಕೊಳಕ್ಕಾಗಲ್ಲ ಮುಂದೆ. ಯಾಕಂದರೆ ಅವರ ಆ ಇಂಟಿಗ್ರಿಟಿ, ಅವರ ವರ್ಕ್ಮೆನ್ಶಿಪ್ಪು, ಅವರ ಪ್ರಾಮಾಣಿಕತೆ ಎಲ್ಲ ಏನು ತಿಳ್ಕೊಂಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಗೊತ್ತಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಷ್ಟೇ, ನಾವು ಅವರ ಸ್ವೇಚ್ಛಾಚಾರವನ್ನು ಕಂಟ್ರೋಲ್ ಮಾಡ್ತೀವಿ, ಅವ್ರ ಸ್ವತಂತ್ರವನ್ನು ಕಂಟ್ರೋಲ್ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ಅದ್ರ ಬಗ್ಗೆನೇ ಒಂದು ದಿವಸ ಡಿಸ್ಕಷನಿಗೆ ಕರೀರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಗ್ರೇಟು ಅಂತ. ನನಗೆ ಗೊತ್ತಿದ್ದು ನಾನು ಹೇಳ್ತೀನಿ, ಎಲ್ಲ ಹೇಳೋಕ್ಕಾಗಲ್ಲ. ಸೊ ಅಲ್ಲಿ ಹೊಸಕೋಟೆಗೆ ನನ್ನ ಹಾಕಿದಾಗ ಇಲ್ಲೆಲ್ಲ ಇದ್ದಿದ್ದ ಏರಿಯಾ ಶ್ರೀನಿವಾಸಪುರ, ಚಿಂತಾಮಣಿ, ಶಿಡ್ಲಘಟ್ಟ ಎಲ್ಲ ಸಂಪದ್ಭರಿತ ಏರಿಯಾಗಳು. ಅಲ್ಲಿ ಯಾವಾಗಲೂ ಮಳೆ ಬರಬೇಕಾದ್ರೆ 1/3 ವೆಜಿಟೇಷನ್ ಇರಬೇಕು. ಅಲ್ಲಿ 33% ಇರಬೇಕಾದ್ರೆ 6% 5% ಅಷ್ಟೇ ಮರ ಇರುವಂಥದ್ದು. ಇಂಥ ಏರಿಯಾಗೆ ಹಾಕ್ಬಿಟ್ರಲ್ಲಪ್ಪ. ಸೊ ನಾನು ಇದಕ್ಕೆ ಕಾರಣ ಶಿಡ್ಲಘಟ್ಟದೊಂದು ಇನ್ಸಿಡೆಂಟು. ಅಲ್ಲಿ ಸುಮ್ಮನೆ ನನ್ನ ಮೇಲೆ ದೋಷಾರೋಪಣ ಬರಂಗೆ ಮಾಡಿಬಿಟ್ಟು ಎತ್ತು ಕಟ್ಟಿ ನನ್ನನ್ನಲ್ಲಿ ಸಸ್ಪೆಂಡ್ ಮಾಡಿಸಿದ್ರು. ಅದು ಏನಂದರೆ ಹಂದಿ TV ಚಾಕನ್ನು 3 ಇಟ್ಕೊಂಡು ರಾಜಕೀಯ ಶಿಡ್ಲಘಟ್ಟನೂ ಅಷ್ಟೇ TVಕ್ಕೆ ಹೋಗಿದ್ರು. ಅದನ್ನು ನಾನು ಬಚಾವ್ ಮಾಡಿದೆ. ಆ ಲೀಡ್ರಿಗೂ ಹೊಡಿಬಾರ್ದಿತ್ತಂತೆ, ಯಾರು ಚಾಕು ಕೊಟ್ಟು ಕಳಿಸೋನು ಹೊಡಿಬಾರ್ದಿತ್ತಂತೆ. ಅದು ಹೊಡೆದಿದ್ದಕ್ಕೆ ನಮ್ಮ ಇಲಾಖೆಯವರು ಸ್ವಲ್ಪ ಶೇರ್ ಆಗಿದ್ದಾರೆ ಬಿಡಿ. ಯಾಕಂದ್ರೆ ರಾಜಕಾರಣಿಗಳು ಮಿನಿಸ್ಟ್ರು ಹೇಳ್ದಂಗೆ ಕೇಳಬೇಕಲ್ಲ. ಯಾರು ಸಾಯಿಸಿದ್ರು ಮೇಡಮ್, ಮಿನಿಸ್ಟ್ರು ಹೇಳಿದ್ರು ಅಂತ ನನ್ನ ಹೆಂಡತಿ ಮಕ್ಕಳೇ ನಾನು ಕಳಿಸ್ತೀನಿ, ಅದನ್ನು ತಿಳ್ಕೊಬೇಕು ಯಾವಾಗಲೂ ಒಬ್ಬ ಆಫೀಸರ್. ಯಾಕಂದ್ರೆ ನಮ್ಗೆ ಆ ಸ್ಥಾನದಲ್ಲಿ ಕೂರಿಸಿರ್ತಾನೆ. ನಾವು ಮಿಲ್ಟ್ರಿ ಇದ್ದಂಗೆ, ಮಿಲ್ಟ್ರಿ ಇದ್ದವನು ಚೂರು ಮುಲಾಜ್ ತೋರಿಸಿ ಏನಾದ್ರು ಅವನು ರೈಫಲ್ ಸರಿದೂಗಿಸೋರು ಹೇಗೆ ಇಷ್ಟು ಒಳ್ಳೆ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ದುಡಿದು ಇಷ್ಟು ಎಷ್ಟಿಗಿತ್ತು. ನನಗೆ ಈ ಬರಡು ಭೂಮಿ ಹಾಕಿದ್ರಲ್ಲ, ಫಸ್ಟಿಗೆ ಸುಸೈಡ್ ಮಾಡ್ಕೊಳ್ಳೋಣ ನೋಡಿದೆ. ಸುಸೈಡ್ ಮಾಡ್ಕೊಳ್ಳೋದು ಹೇಡಿಗಳು. ಹೋಗಲಿ, ನನಗೆ ಈ ಸ್ಥಿತಿಗೆ ಬಂದ ಕಾರಣ ಅದೊಂದು ಪೀಸ್ಫುಲ್ ತಗೊಂಡು ಹೊಡೆದಾಕೋಣ ನೋಡಿದ್ರೆ ಹೊಡೆದಾಕ್ಬೋದು. ಅದನ್ನು ನನ್ನ ವೃದ್ಧರಾದ ತಂದೆ ತಾಯಿ ಹಿಂಸೆ ಮಾಡ್ತಾರೆ. ಸೊ ಆಮೇಲೆ ರಿಸೈನ್ ಮಾಡೋಣ.
ಸೊ ಸುಮಾರಷ್ಟು ಬಂದ್ಬಿಡ್ತು. ರಿಸೈನ್ ಮಾಡಿ ಸಾಧಿಸೋದೇನು, ಒಂದನ್ಸು ಆ ಶನೀಶ್ವರ ಇದರಲ್ಲಿರುವಾಗ ನಾನು ಹೋಗಿ ಊಟ ಮಾಡ್ಕೊಂಡು 9:15 3:45 ಆಲೋಚನೆ ಮಾಡಿದ್ದೀನಿ ಮೇಡಮ್. ಆವಾಗ ಒಂದು ಲಾಸ್ಟಿಗೆ ಅನಿಸ್ತು, ಒಂದು ಪ್ರೇರಣೆ, ಬುದ್ಧನಿಗೆ ಆದಂಗಲ್ಲ, ಇಲ್ಲಿದ್ದವ್ರು ಪೊಲೀಸ್ ಅಧಿಕಾರಿಗಳೆಲ್ಲ ಇಲ್ಲಿದ್ದೆ ಸಾಧಿಸೋದು. ಆವಾಗ ಶಿವಣ್ಣ ಒಂದು ಮಾತು ಹೇಳಿದ್ರು, ಮುಳ್ಳೂರು ಶಿವಣ್ಣ, ಪಾಪ ಒಳ್ಳೆಯ ಜನ, ರಮೇಶಣ್ಣ ನೀವು ಮನಸ್ಸು ಮಾಡಿದ್ರೆ ಏನೂ ಮಾಡ್ಬೋದು ಪೊಲೀಸು ಅಂತ. ಆ ಕೆಲಸನ ಶಿಡ್ಲಘಟ್ಟಲ್ಲಿ ಮಾಡಿದ್ದು ನೋಡಿದಾಗ ಹೇಳಿದ್ರು. ಆಮೇಲೆ ನಾನು ಅಲ್ಲಿ ಹೋಗಿ, ನಿಮ್ಗೆ ಗೊತ್ತಿರ್ಬೋದು ವೈಎನ್ ಹೊಸಕೋಟೆ 2 ಕಡೆ ಬೆಟ್ಟ, ಮಳೆ ಬಂದರೆ ದುಗುಳು ಬರುವಂಥದ್ದು, ಮರಳು ಬರುವಂಥದ್ದು, ಒಂದು ವೆಹಿಕಲ್ ಹೋದರೆ ಫುಲ್ಲು ದುಗುಳೆಲ್ಲ ಇದಾಗುವಂಥದ್ದು. ಈ 2-3 ಆಕ್ಸಿಡೆಂಟ್ ಸ್ಕಿಡ್ಗಳು, ಅದು ಆಕ್ಸಿಡೆಂಟ್ ಆಯಿತು. ಆ ಮರಳು ಯಾಕೆ ಕ್ಲೀನ್ ಮಾಡಬಾರ್ದು ಅಂತ ನಾನು ಹೇಳಿದೆ. ಶುಕ್ರವಾರ ಸಂಜೆ, ನೋಡಿಯಪ್ಪ ಭಾನುವಾರ ಸೋಷಿಯಲ್ ಸರ್ವಿಸ್ ಮಾಡೋಣ ಅಂತ. ಫಸ್ಟಿಗೆ ನನಗೆ ಹುಚ್ಚು ಅನ್ಸೋಣ, ನಾನು ಎಲ್ಲ ಎವರಿ ಗ್ರೇಟ್ ಡೀಡ್ಸ್ ಸ್ಟಾರ್ಟ್ ಫ್ರಮ್ ಎ ಫುಲ್ ಸ್ಟೆಪ್ ಅಂತ, ಅದು ಒಂದು ಹುಚ್ಚುತನ. ಸ್ಟಾರ್ಟ್ 7 ಗಂಟೆಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ನಾನು, ಪ್ರಭು ಅಂತ ಒಬ್ಬ ದಫೆದಾರರು, ಇನ್ನೊಬ್ಬರು ಗಂಗಾಧರ್ ಅಂತ ಒಬ್ಬ PC, 3 ಜನ. ಇನ್ನು ಒಂದು 5 ನಿಮಿಷ ಗುಡಿಸ್ತಾ ಇದ್ದೀವಿ, ಪೊರಕೆ ತಗೊಂಡು, ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಪೊರಕೆ ತಗೊಂಡು ಗುಡಿಸ್ತಾ ಇದ್ದಾನಲ್ಲ. ಆಮೇಲೆ ಒಂದು 5-6 ನಿಮಿಷಕ್ಕೆ ಒಂದಷ್ಟು ಜನ ಸೇರ್ಕೊಂಡ್ರು, ಅದು 5-6 ಜನ. ಮೇಡಮ್ ಏನು 7:15 ನನಗೆ ಕಣ್ಣಲ್ಲಿ ಆನಂದ ಬಾಷ್ಪ ಬಂತು. ಇಡೀ ರೋಡ್ನಲ್ಲಿ ಫುಲ್ಲು ಜನ, ಏನು ಎಲ್ಲ ಗುಡಿಸೋರು, ಎಲ್ಲ ಇದು ಮಾಡೋರು, ಎಲ್ಲ ಟ್ರ್ಯಾಕ್ಟ್ರ್ ತಂದರು, ಆ ಟ್ರ್ಯಾಕ್ಟ್ರಿಗೆ ಹಲ್ಲರ್ ಹಾಕಿದ್ರು, ಎಲ್ಲ ಇದು ಮಾಡಿದ್ರು. ಆವಾಗ ಜೋಶಿ ಅಂತ ಇವರು ಒಬ್ಬರು ಇದ್ದರು, ಜೋಶಿನ ಶಾಸ್ತ್ರಿ ಅಂತೇಳಿ, ಆಂಧ್ರಪ್ರಭ ಪೇಪರ್ ಮಾಡ್ತಿರು, ಅವರೆಲ್ಲ ಬಂದರು. ಸೋಡು ವೆಂಕಟೇಶು ಅದರಲ್ಲೆಲ್ಲ ಇದ್ದರು ನಮ್ಮ ಪೇಪರು. ಅವರೆಲ್ಲ ವೀರಣ್ಣ ಅಂತ ನಿಮ್ಮ ಟಿ ವಿಲಿದ್ದಾರೆ ಇವರೆಲ್ಲ. ಸೊ ಜನ್ಮಭೂಮಿ ಪ್ರೋಗ್ರಾಮ್ ಅಂತಲೇ ತೊಗೊಂಡ್ಬಿಟ್ರು. ಏನು ಪ್ರೇರಣೆ ಮಾಡೋದು ಅಂತ. ನಕ್ಸಲಿಟ್ಸ್ ಏರಿಯಾ, ಅದು ನಕ್ಸಲಿಟ್ಸ್ ಅಂದ ಏರಿಯಾ ಅಲ್ಸಿಲ್ಲ, ನನ್ನ ಲೈಫ್ನಲ್ಲಿ ಒಳ್ಳೆ ಜನ ಇರುವಂಥ ಒಂದು ಏರಿಯಾ ನೋಡಿದರೆ ಅದು ವೈಎನ್ ಹೊಸಕೋಟೆ. ಅಲ್ಲಿ ನನಗೆ ಅನಿಸಿಟ್ಟು ನಕ್ಸಲಿಟ್ಸು ಪೊಲೀಸ್ನವ್ರೆ ಅಂತ. ನಾ ಹಾಗೆ ಹೆಂಗಿಡಿದೆ ಈಗ ಹೆಂಗಿಡಿದೆ ಅಂತ ಸುಮ್ಮನೆ ಎಲ್ಲ ರಾಷ್ಟ್ರ ಪ್ರಶಸ್ತಿ ತಗೊಂಡ್ರು. ಅವ್ರ ಬಗ್ಗೆ ಎಲ್ಲ ಮಾತಾಡಲ್ಲ. ನಕ್ಸಲೈಟ್ ಚಟುವಟಿಕೆಗಳಲ್ಲಿ ಇರ್ಲಿಲ್ವಾ ನೀವು ಹೋದಾಗ? ಚಟುವಟಿಕೆ ಇತ್ತು ಮೇಡಮ್. ಬೆಟ್ಟಿ ಮುತ್ತಿ ಅಲ್ಲಪ್ಪ ಸೈನಿಕಕ್ಕೆ ಬಂದ. ನಾನು ಅವನಿಗೆ ಒಂದೇ ಚಾಲೆಂಜ್ ಆಗಿದೆ, ನೀನೇನು ಅಲ್ಲಿ ಹೋಗಿ ಕೆಂಪು ಧ್ವಜ ಹಾಕೋದು, ಯಾರಿಗೆ ಅನ್ಯಾಯ ಆಗಿದೆ ಬಂದು ಹೇಳು, ನಾನು ಅದನ್ನು ಸರಿ ಮಾಡ್ತೀನಿ, ನೀವು ಅದಕ್ಕೆ ಕೆಂಪು ಧ್ವಜ ಹಾಕಬೇಕು ಅಂತ ಏನಿಲ್ಲ ಅಂತ. ಮೇಡಮ್ ಪೊಲೀಸ್ ಫಸ್ಟ್ ಹೋಗಿ ಫಸ್ಟ್ ಏಡ್ ಕರೆಕ್ಟಾಗಿ ಕೊಟ್ಟರೆ ಆಪ್ರೇಷನ್ ಮಾಡೋ ಅಗತ್ಯನೂ ಬರೋದಿಲ್ಲ ನನ್ನ ಐಡಿಯಾ. ಆ ಪೊಲೀಸ್ ಆ ಕೆಲಸ ಮಾಡಬೇಕು. ಹಾಗೆ ಅಲ್ಲಿ ಹೋಗಿ ಮೇಡಮ್ ಅಲ್ಲಿ ಸ್ಕೂಲ್ ಫೀಲ್ಡ್ ಮಾಡಿಸೋದು, ಮರಿದಾಸ್ನಲ್ಲಿ ಅಂತ ಸ್ಟೇಟಿಗೆ ಕಬಡ್ಡಿ ಟೀಮ್ ಕಳಿಸೋದು. ಫೀಲ್ಡ್ ಇರಲಿಲ್ಲ, ಕಬಡ್ಡಿ ಇದು ಮಾಡ್ತು. ಆಮೇಲೆ ಕ್ರಿಕೆಟ್ ಟೂರ್ನಿಗಳು, ಕಬಡ್ಡಿ ಟೂರ್ನಿಗಳು, ಶಟ್ಲ್ಕಾಕ್ ಟೂರ್ನಿಗಳು. ಈ ಪ್ರೇಮಿಯೋಗಿ ಮಾತಾಡಬೇಕು. ಅವ್ರು ಡಾಕ್ಟ್ರು, ನಾವೊಂದು ಆಫ್ಸೆಕ್ ಅಂತ ಮಾಡಿದ್ರು, ಅಸೋಸಿಯೇಷನ್ ಫಾರ್ ಸ್ಪೋರ್ಟ್ಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಅಂತ. ಆ ಪರಿಸರ ಕ್ರೀಡಾಭಿವೃದ್ಧಿ ಸಮಿತಿ ಅಂತ ಒಂದು ಹಾಡನ್ನು ನಾನೇ ಕಂಪೋಸ್ ಮಾಡಿದ್ದೆ. ನಿಮ್ಗೆ ಟೈಮ್ ಇದ್ದರೆ ಹೇಳ್ತಿದ್ದೆ, ಈಗ ಟೈಮ್ ಇಲ್ಲ ಬಿಡಿ. ಮನ್ಸು ಮಾಡಿದ್ರು ಪೊಲೀಸ್ ಏನೂ ಮಾಡ್ಬೋದು ಅಂದರೆ 2-3 ಕಬಡ್ಡಿ ಟೂರ್ನಿ ಮಾಡಿದ್ರು, ಕ್ರಿಕೆಟ್ ಟೂರ್ನಿ ಮಾಡಿದ್ರು, ಶಟ್ಲ್ ಟೂರ್ನಿ ಮಾಡಿದ್ರು. ನಾ ಪ್ರೇಮಿಯೋಗಿ ಬಗ್ಗೆ ಹೇಳ್ತಾ ಇದ್ದೆ. ಅವರು ಈಗ ಅಧ್ಯಕ್ಷರಾದರು ಪರಿಸರ ಕ್ರೀಡಾಭಿವೃದ್ಧಿ ಸಮಿತಿಗೆ. ಇಂದು ಅಲ್ಲಿ ಒಂದು ಸ್ಕೂಲ್ ಒಳ್ಳೇದು ಮಾಡಿಸ್ಬಿಟ್ಟು ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಆಮೇಲೆ ಒಂದು ನಮ್ಮದು ಟೀಮೇ ಇತ್ತು, ಎಲ್ಲ ಕಡೆ ಹೋಗ್ಬಿಟ್ಟು ಈ ನಾಟಕಗಳು, ಬೀದಿ ನಾಟಕಗಳು ಮಾಡಿದ್ರು ಜನಜಾಗೃತಿಗೆ. ಏಡ್ಸ್ ಬಗ್ಗೆ ಹೇಗೆ ಬರುತ್ತೆ ಅಂತ. ಏಡ್ಸ್ ಪೇಷಂಟ್ ಆಗಕ್ಕೆ ಯಾರೂ ರೆಡಿ ಇಲ್ಲ. ಏಡ್ಸ್ ಪೇಷಂಟ್ ನಾನೇ ಆ್ಯಕ್ಟ್ ಮಾಡಿದೆ. ಇವು ಯಾಕೆ ಮಾಡೋಕ್ಕೇನೋ, ಪರಕಾಯ ಪ್ರವೇಶ ಮಾಡ್ಬೇಕಷ್ಟೇ. ಜನಜಾಗೃತಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳು ಮಾಡಿದ್ವಿ ಮೇಡಮ್. ಪೊಲೀಸ್ ಪೊಲೀಸ್ ಇದಾರಲ್ಲ ಮೇಡಮ್, ಈಸ್ ನಥಿಂಗ್ ಬಟ್ ಎವ್ರಿಥಿಂಗ್. ನಾವು ಮನಸ್ಸು ಮಾಡಿದ್ರೆ ಏನೂ ಮಾಡ್ಬೋದು. ಇದಕ್ಕಿಂತ ದೊಡ್ಡ ಪಂಚ್ ಯಾವುದೇ ಇದೆ? ಈ ಪೊಲೀಸ್ನವರಿಗೆ ನಾನು ಪೊಲೀಸ್ ಅಧಿಕಾರಿ ಹುದ್ದೆಲಿದ್ದೀನಿ ಅನ್ನೋ ಒಂದು ಗರ್ವ ಇರಬೇಕು. ಆ ಗರ್ವ ಯಾವಾಗ ನ್ಯಾಯದ ಪರವಾಗಿರ್ಬೇಕು. ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ಕಾಣಿಸ್ತಾ ಇಲ್ಲ ಅಂತ. ಗರ್ವ ಅಲ್ಲ, ಪೊಲೀಸ್ ಅಂದ್ರೆ ಇಷ್ಟೇ ಅಂತ ಯಾಕೆ ಹೇಳೋದು? ಎಲ್ಲಿ ಗಾಳಿ ನುಗ್ಗುತ್ತೋ, ನೀರು ನುಗ್ಗುತ್ತೋ, ಬೆಳಕು ನುಗ್ಗುತ್ತೋ ಅಲ್ಲಿವರೆಗೂ ಹೋಗ್ತೀವಿ. ಇದಕ್ಕೆ ಕುವೆಂಪು ಕವನ ಇರೋದು, ಎಲ್ಲಿಯೂ ನಿಲ್ಲದಿರು, ಕೊನೆಯನೆಂದು ಮುಟ್ಟದಿರು, ಮನೆಯನೆಂದು ಕಟ್ಟದಿರು, ಆಗುನಿ ಅನಿಕೇತನ ಓನೆನ್ನ ಚೇತನ. ದಿಗ್ದಿಗಂತವಾಗಿ ಇರ್ಬೇಕು ನಾವು ಪೊಲೀಸ್ ಅಂದ್ರೆ ಏನು? ಬರೀ ಸಂಬಳ ಕೊಡೋದಕ್ಕಷ್ಟೇ ಕೆಲಸ ಮಾಡಿದ ಕೆಲಸಕ್ಕೆ ಸಂಬಳ ಕೊಡ್ತಾರೆ, ಪುಕ್ಸಟ ಕೆಲಸ ಮಾಡಲ್ಲ. ಸಂಬಳಕ್ಕೆ ಕೆಲಸ ಮಾಡ್ತೀವಿ, ಆದರೆ ಅಷ್ಟೇ ಅಂತಲ್ಲ ಮೇಡಮ್. ನಾನು ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಎಲ್ಲಿವರೆಗೆ ಇರ್ತೀನೋ ಅಲ್ಲಿ ಎಲ್ಲರ ಜನರ ಮಾನ ಪ್ರಾಣ ಆಸ್ತಿಯ ಸಂಪೂರ್ಣ ಹೊಣೆಗಾರಿಕೆ ನಂದು. ಇಲ್ಲಿ ಇದೆ, ಅದನ್ನು ಪೂರಕವಾಗಿ ಕೊಡುವಂತ ಟ್ರೈನಿಂಗ್ ಇಲ್ಲಿದೆ, ಟ್ರೈನಿಂಗು ಚೆನ್ನಾಗಿದೆ, ಆದರೆ ಅದನ್ನ ಪೋಷಿಸುವಂತ ವ್ಯವಸ್ಥೆ ಇಲ್ಲಿದೆ. ಹಿಂದೆ ಇತ್ತು ರಾಜಕಾರಣಿ, ಅವನ ಏರಿಯಾದಲ್ಲಿ ಒಂದು ಗಲಾಟೆ ಆಗ್ಬಾರ್ದು ಹಂಗೆ ನೋಡ್ಕೊಳ್ಳುವಂತ ಆಫೀಸರ್ ಬೇಕಿತ್ತು.
ಆದ್ರೆ ಈಗ ಗಲಾಟೆ ಮಾಡ್ಸೋ ಗಲಾಟೆ ಆಗಬೇಕು, ಇವ್ರನ್ನ ತಗೊಂಡೋಗ್ಬೇಕು, ಇವ್ರನ್ನ ಲೀಡರ್ ಕಾಣಬೇಕು, ಇವ್ರು ಬಂದ ಕೂಡಲೇ ಸುಖ ಸುಮ್ಮನೆ ಜನ ಇಲ್ಲದೆ ಇದ್ರು ನಾವು ಸೈರನ್ ಹಾಕೊಂಡು ಹೋಗ್ಬೇಕು, ಜೀರೋ ಟ್ರಾಫಿಕ್ ಮಾಡಬೇಕು. ಮಿನಿಸ್ಟ್ರಿಗಳು ಕೈಗೊಂಬೆ ಅಂತೀರಾ ಸರ್ ಇವಾಗಿನ ಪೊಲೀಸ್ ಅಧಿಕಾರಿಗಳು? ಬರೀ ಮಿನಿಸ್ಟರ್ ಅಲ್ಲ, ಯಾರು ಉನ್ನತ ಸ್ಥಾನದಲ್ಲಿದ್ದಾರೋ ಅವರ ಲೀಗಲ್ ಬಾಡಿ ಗಾರ್ಡ್ ಆಗಿ ಬಳಸ್ತಾ ಇದ್ದಾರೆ. ಪೊಲೀಸರಾಗಿದ್ದಾರಲ್ಲ, ಬಳಸ್ತಾ ಇದ್ದಾರೆ. ವಾಟ್ ನಾನ್ ಸೆನ್ಸ್ ಮೇಡಮ್. ಕೋರ್ಟ್ ಕರೆಕ್ಟ್ ಆಗಿ ಹೇಳಿದೆ, ನಿಮ್ಗೆ ಯಾಕೆ ಅಂಗರಕ್ಷಕರು ಬೇಕು, ಇಷ್ಟು ಇದು ಬೇಕು, ಪ್ರೋಟೋಕಾಲ್ ಬೇಕು ಅಂದಾಗ ನಮ್ಗೆ ಹೆದರಿಕೆ ಆಗತ್ತೆ. ಹೆದರಿಕೆ ಆದ್ರೆ ನೀವು ಪಬ್ಲಿಕ್ಕಲ್ಲಿ ಹೋಗ್ಲೇಬೇಡಿ ಅಂತ ಹೇಳ್ತಾವೆ. ಈಗ ಇಲ್ವಾ ಇನ್ ಕ್ಯಾಮ್ರಾ ಮೀಟಿಂಗ್ಗಳು, ಇನ್ ಕ್ಯಾಮ್ರಾ ವೆಬ್ನಾರ್ ಮೀಟಿಂಗ್ಗಳು, ಆಮೇಲೆ ಓಪನಿಂಗಿಗೂ ಒಬ್ಬ MLA ಬರಬೇಕಾದ್ರೆ ನೀವು ಬೆಂಗಳೂರಿಂದ ಮೈಸೂರುವರೆಗೂ ಹೈವೇ ಬಂದ್ ಮಾಡ್ಕೊಂಡಿದ್ರೆ ಎಷ್ಟು ಜನಕ್ಕೆ ತೊಂದರೆ ಆಗ್ತದೆ ಹೇಳಿ. ಹಿಂದೆ ಒಬ್ಬ ರಾಜ ಇದ್ರು. ಝೀರೋ ಟ್ರಾಫಿಕ್ ಅಲ್ಲಿ ಬರಕ್ಕೆ ನಾರ್ಮಲ್ ಟ್ರಾಫಿಕ್ ಅಲ್ಲಿ ಬಂದಾಗ್ಲೇ ಅದನ್ನ ಎಲ್ಲಿ ಹೇಳ್ತೀರಾ ನೀವು? ಈಗ ನಮ್ಮ ಮುಖ್ಯಮಂತ್ರಿ ಬಗ್ಗೆ ಯಾರು ಹೇಳಿದ್ರಲ್ಲ, 37 ಕೋಟಿನೋ ಏನೋ ಹೆಲಿಕಾಪ್ಟರ್ ಸುತ್ತರ ಹೆಂಗ್ ಗೊತ್ತಾಗತ್ತೆ? ಇದಕ್ಕೊಂದು ಜೋಕ್ ಹೇಳ್ತೀನಿ. ಸೌತ್ ಕೆನರಲ್ಲಿ ಒಂದ್ಸರಿ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಆ ಊರಿಗೆ 2 ರೋಡ್ ಇತ್ತು, ಸರಿ ಮಾಡಿರ್ಲಿಲ್ಲ. ಮುಖ್ಯಮಂತ್ರಿ ಬರ್ತಾರೆ ಅಂತ 1 ರೋಡ್ ಕ್ಲೀನ್ ಮಾಡಿದ್ರು. ಜನ ಏನೂ ಮಾಡಲಿಲ್ಲ, ಗಲಾಟೆ ಮಾಡಲಿಲ್ಲ. ಮುಖ್ಯಮಂತ್ರಿ ಬರಕ್ಕೆ ಅರ್ಧ ಗಂಟೆ ಟೈಮ್ ಇದೆ ಅಂದ್ರೆ ಒಳ್ಳೆ ಕ್ಲೀನ್ ಮಾಡಿದ ರೋಡಲ್ಲಿ ಹೋಗಿ ಕೂತ್ಬಿಟ್ರು ಫುಲ್ಲು. ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಮಾಡಿ. ನಾವೇನು ಹೇಳಿದ್ದೆ, 2 ರೋಡ್ ಇದೆ, ಆ ರೋಡಲ್ಲಿ ಹೋಗಿ. ಅಷ್ಟೊತ್ತಿಗೆ ಅವಾಗ್ವಾದ ನಡೆಯುವಾಗ ವೀರಪ್ಪ ಮೊಯ್ಲಿ ಜೆಂಟ್ಲ್ಮನ್ ಮುಖ್ಯಮಂತ್ರಿ ಬಿಡಿ, ಆ ಬಗ್ಗೆ ಹೇಳೋದಲ್ಲ, ಏನು ಎಂಚಿನ ಸಾಕು ಹೀಗೆ ಅಂತ ಹೇಳಿದ್ರು. ಆವಾಗ ಯಾಕೆ ನೋಡಿದವ್ರು ಹೇಳಿದ್ರು, ಹೀಗೆ ನೋಡಿ ನಾವೇನು ನೀವು ಬರೋದು ಬೇಡ, ನೀವು ನಮ್ಮ ಊರಿಗೆ ಬರೋದು ನಮ್ಮ ಹೆಮ್ಮೆ, ನಮ್ಮ ಮುಖ್ಯಮಂತ್ರಿ ನಮ್ಮ ಏರಿಯಾದವರು. ಆದರೆ 2 ರೋಡ್ ಸರಿ ಮಾಡಬೇಕು ಅಂತ ನಾವು ಸುಮಾರು ಸರಿ ಹೇಳಿದ್ವು, ಅದು ಮಾಡಲಿಲ್ಲ. ಇವಾಗ ನಾವು ಅದಕ್ಕೇನು ಹೇಳಿದ್ವು, ಈಗ ಸರಿಯಾದ ರೋಡಲ್ಲಿ ನೀವು ಯಾಕೆ ಹೋಗ್ಬೇಕು, ಆ ರೋಡಲ್ಲಿ ನಮ್ಗೆ ಕಷ್ಟ ಗೊತ್ತಾಗಲಿ ಹೇಳಿದ್ರು. ಆ ರೋಡ್ ಸರಿ ಮಾಡಿ ಆಮೇಲೆ ನಿಮ್ಮವರೆಗೂ ಬರ್ತೀನಿ ಅಂತ. ಹಾಗೆ ಮೇಡಮ್, ಜನರ ಕಣ್ಣು ತೋರಿಸ್ಬೇಕು. ನೀವು ಪ್ರಜಾಪ್ರಭುತ್ವ ಅಂದ್ರೆ ಏನಿರ್ತೀರಿ? ಪ್ರಜೆ ಮಾತ್ರ ಪ್ರಭು ಆಗ್ತಾನೆ, ಇಲ್ಲದೆ ನಾವೆಲ್ಲ ಇಂದು ಗುಲಾಮರಾಗಿದ್ದೀವಲ್ಲ. ನಮ್ಮ ಟ್ಯಾಕ್ಸ್ ಬಗ್ಗೆ ಕೇಳ್ತಿದ್ದೀವ? ಹೇಳ ಒಂದೆರಡು ದೇವರಾಜ ಅರಸು ಕಿಟ್ ಅಂತ ಕೊಡ್ತಾ ಇದ್ರಲ್ಲ ಶ್ರಮಿಕರಿಗೆ, ಅದು ಇನ್ನು 2 ವರ್ಷ 3 ಸಾವಿರ ಬಿಲ್ ಹಾಕಿದ್ದಾರೆ. ಅದು ಬರೀ 100 ರೂಪಾಯಿ 1000 ರೂಪಾಯಿ ಚಿಕ್ಕಪೇಟೆಯಲ್ಲಿ ಸಿಕ್ಕತ್ತ. 224 MLAಗಳಿಗೆ ನೀವು ಇದು ಆಟೋಮೆಟಿಕ್ ಲಾಕ್ ಇರೋದು ಅಂತ ಹೇಳಿದ್ರೆ ಅದು 10,700 ರೂಪಾಯಿ, ಅದಕ್ಕೆ 47,000 ರೂಪಾಯಿ ಬಿಲ್ ಮಾಡಿದ್ದಾರೆ. 1-2 ಹೇಳಿದೆ, ಇನ್ನು ಎಷ್ಟು ಹೇಳ್ಬೋದು? ಬೆಂಗಳೂರಿನ ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ, ಇವರು ಸಮಾವೇಶಗಳನ್ನು ಮಾಡೋದಕ್ಕೆ. ಭಾಗ್ಯಗಳ ಬಗ್ಗೆ ಕೋರ್ಟ್ ಹೆಂಗೆ ಉಗಿದಿದೆ ಗೊತ್ತಿದೆ. ಈಗ ಹೇಳಿದ ಜನನ್ನ ಅದಕ್ಕೆ ಯಾರೋ ಹೇಳಿದ್ರು, ಮೋದಿ ಬೇರೆಯವ್ರಿಗೆ ವ್ಯತ್ಯಾಸ ಅಂದ್ರೆ, ಮೋದಿನೂ ಒಂದು ಬೆಕ್ಸ್ ಹಾಕಿದ್ರಂತೆ, ಬೇರೆಯವರು ಒಂದು ಬೆಕ್ಸ್ ಹಾಕಿದ್ರಂತೆ. ಈ ಬಿಟ್ಟಿ ಭಾಗ್ಯದವರು, ಇವರು ಬಿಟ್ಟಿ ಭಾಗ್ಯ ಬೆಕ್ಕಿಗೆ ಚೆನ್ನಾಗಿ ಹೊತ್ತಿಗೆ ತಿನ್ನ ಕೊಟ್ಟು ಅದು ಬುಗಾಡವಾಗಿ ಬೆಳೀತು. ಅದು ಇಲಿ ಹಿಡಿಯೋದೇ ಬಿಟ್ಬಿಡ್ತಂತ. ಯಾವ ಮಟ್ಟದಲ್ಲಿ ಅಂತಾರೆ, ಇಲಿ ಬಂದು ಹೆದರ್ಸಿ ಇದ್ರ ತಿನ್ಕೊಂಡು ಹೋಗ್ತಿತ್ತು ಅಂತ. ಮೋದಿ ಹಂಗಲ್ಲ, ಎಷ್ಟು ಬೇಕೋ ಅದು ಬದುಕಿಗೆ ಅಷ್ಟೇ ಕೊಡ್ತಿತ್ತು, ಯಾವಾಗಲೂ ಹಸುವಿಂದ ಇಟ್ಟಿತ್ತು ಅಂತ. ಒಂದ್ಸರಿ ಹೆಗ್ಗಣ ಬಂದರು, ಅದ್ರ ಮೇಲೆ ಆಕ್ರಮಣ ಮಾಡಿ ಅದನ್ನು ತಿಂತಂತೆ. ಯಾಕಂದರೆ ಹೆಗ್ಗಣ ಬೆಕ್ಕನ್ನು ಸಾಕೋದು ನಾವು ಹೆಗ್ಗಣ ಹಿಡಿಯೋಕ್ಕೆ, ಇಲಿ ಹಿಡಿಯೋಕ್ಕೆ, ಸುಮ್ಮನೆ ತಿಂದು ಬೆಳೆಸೋಕೆ. ಸೋಮಾರಿಗಳನ್ನು ಮಾಡಬಾರ್ದು ಮೇಡಮ್, ಪ್ರಜ್ಞೆ ಇರಬೇಕು. ಈಗ ಮಾಡ್ತಾ ಇದ್ರಲ್ಲ ನೀವು, ಅದು ಕೊನೆಗೆ ಹೇಳಬೇಕು ಅಂತಿದ್ದೆ. ಏನು ಭಾರತದ ಮಾತ್ರ ಸಿಲಿಂಡರ್ ಪ್ರಾಬ್ಲಮ್ಮ? ನೀವು ಟಿವಿಯವರು ಅದೇನೇ ಮಾಡ್ತೀರಲ್ಲ, ಅಲ್ಲಿ ಕಟ್ಟಿಗೆ ಒಲೆ ಅಲ್ಲೇ ಸಿಲಿಂಡರ್ ಹುಟ್ಟಿದ ಮೇಲೆ ಭಾರತ ಹುಟ್ಟಿದ್ಯಾ, ಮನುಕುಲ ಹುಟ್ಟಿದ್ಯಾ, ನಾವು ಹುಟ್ಟಿದೀವ? ಸಿಲಿಂಡರ್ ಇಲ್ಲದೆ ಇದ್ರೆ ಹೋಟ್ಲೇ ಇರಲಿಲ್ವಾ? ಇರ್ಬೋದು ತೊಂದರೆ. ಒಂದು ರೋಡ್ ಬ್ಲ್ಯಾಕ್ ಆಗಿದೆ ಅಂದರೆ ಅಲ್ಲಿ ಕೂತ್ಕೊಂಡು ಗಲಾಟೆ ಮಾಡ್ತೀವೋ, ಧರಣಿ ಮಾಡ್ತೀವೋ, ಪ್ಯಾರಲ್ ರೋಡ್ ಹಿಡ್ಕೊಳ್ತೀವೋ? ಸೌದೆ ಒಲೆ ಮೊದಲೇ ಇಲ್ವಾ? ಸೌದೆ ಒಲೆ ಇದೆ, ಗೋಬರ್ ಗ್ಯಾಸ್ ಇದೆ, ಸೋಲಾರ್ ಇದೆ, ಎಲೆಕ್ಟ್ರಿಸಿಟಿ ಇದೆ. ಇನ್ನು ಸೋಲಾರ್ನಲ್ಲಿ ಅದು ಕಟ್ಟಿಗೆ ಒಲೆಯಲ್ಲಿ ಒಂದು ಸಣ್ಣ ಪೀಸ್ ಹಾಕೋದು ಸಾಕು, ಎಷ್ಟು ಇದು ಬರ್ತದೆ. ಅದಕ್ಕೆ ಯಾರೋ ಹೋಟೆಲ್ ಹೇಳಿದ ನಮ್ಗೆ ಅರ್ಧಕ್ಕರ್ಧ ಖರ್ಚು ಉಳಿತದೆ ಅಂತ. ಏನಿಲ್ಲ, ಕೃತಕವಾಗಿ ನಾವು ಅಭಾವ ಸೃಷ್ಟಿ ಮಾಡ್ತೀವಿ. ಒಟ್ಟಿನಲ್ಲಿ ಕೇಂದ್ರದ ಮೇಲೆ ರಾಜ್ಯ, ರಾಜ್ಯದ ಮೇಲೆ ಕೇಂದ್ರ ಎತ್ತು ಹಾಕೋದು. ಒಟ್ಟಿನಲ್ಲಿ ಜನರ ಜೊತೆಗೆ ಚೆಲ್ಲಾಟ ಆಡ್ತಿದ್ರ. ನಿಜವಾದ ರಾಜಕಾರಣಿಗಳು ಹೆಂಗಿರಬೇಕು ಅಂತ ಕತೆ ಹೇಳಬೇಕು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ನೀವು ಯಾಕೆ ರಾಜಕಾರಣ ಬರಬಾರ್ದು ಸರ್? ಅಲ್ಲ, ನಾವು ಇನ್ನು ರಾಜಕಾರಣಕ್ಕೆ ಬರಬೇಕಾದ್ರೆ ಯಾರು ಹೇಳಿದ, ಬರ್ಟ್ರಾಂಡ್ ರಸಲ್, ಪೊಲಿಟಿಕ್ಸ್ ಇಸ್ ದ ಲಾಸ್ಟ್ ರಿಸಲ್ಟ್ ಆಫ್ ದ ಸ್ಕೌಂಡ್ರಲ್ ಅಂತ, ರಾಸ್ಕಲ್ಲು ಅಂತ.
ಅವನೇ ಸ್ಕೌಂಡ್ರಲ್ಲು. ಯಾಕಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ವಲ್ಲಭಭಾಯ್ ಪಟೇಲು, ವಾಜಪೇಯಿ, ಅವನು ಮೋದಿ, ಆದಿತ್ಯ ಯೋಗಿ, ಶಾಂತವೀರ ಗೋಪಾಲ್ಗೌಡರ, ಕಡಿದಾಳ ಮಂಜಪ್ಪ, ಎಸ್ ಎನ್ ನಿಜಲಿಂಗಪ್ಪ, ಇಂಥವ್ರನ್ನೆಲ್ಲ ನಾವು ರಾಸ್ಕಲ್ಸ್ ಅನ್ನೋಕ್ಕಾಗತ್ತಾ, ಸ್ಕೌಂಡ್ರಲ್ ಅನ್ನೋಕ್ಕಾಗತ್ತಾ? ಆದ್ರೆ ಯಾಕೆ ಈಗ ರಾಜಕಾರಣ ಬರಬಾರ್ದು ಅಂತ ಹೇಳಿದ್ರೆ, ಹಿಂದೆ ರಾಜನೀತಿಜ್ಞರ ಕಾಲದ ಇದ್ರು, ಒಳ್ತು ಕೆಡಕು ಅಂತ ಹೆಂಗೆ ಇದು ಮಾಡ್ತಿದ್ರು. ಇವಾಗ ಹಂಗಲ್ಲ, ಒಳ್ತಾ ಕೆಡ್ಕೋ ಗೊತ್ತಿಲ್ಲ. ನಮ್ಮ ಪಾರ್ಟಿಯವ್ರಿಗೆ ಏನೂ ಆಗಬಾರ್ದು. ಇವ್ರ ರಾಜಕೀಯ ಬಂತು, ಒಬ್ಬನ್ನ ಅರೆಸ್ಟ್ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿಲ್ಲ. ಇವ್ರ ಮೇಲೆ ಕೇಸೆಲ್ಲ ವಾಪಸ್ ತಗೊಂಡ್ರು. ಜನಕ್ಕೆ ಗೊತ್ತಿದೆ, ಹೊಡೆದ್ರೆ ಕಲ್ಲು ಹೊಡೀರಿ. ನನ್ನ ಏರಿಯಾದಲ್ಲಿ ಒಂದು ಕಡೆ ಕಲ್ಲು ಹೊಡೆಯೋಕೆ ಬಿಡ್ತಿರ್ಲಿಲ್ಲ. ಯಾಕಂದರೆ ಅವ್ನಿಗೇನು ನಾನು ಶಿಕ್ಷೆ ಇರಲಿಲ್ಲ. ಅವನ್ನ ಕರ್ಕೊಂಬಂದ್ಬಿಟ್ಟು ಅವನ ಕೈಲಿ ಒಂದು ಕಲ್ಲು ಕೊಟ್ಟು ಅವನ ಮನೆ ಗಾಜು ಓಡಿಸ್ತಾ ಇದ್ದೆ, ಅಷ್ಟು ಫಿನಿಶ್ಮೆಂಟ್. ಕೇಸ್ ಹಾಕಿ ಮಾಡ್ತೀರಾ? ಒಂದು ಕಾಲೇಜ್ ಸ್ಟೂಡೆಂಟ್ ಕೇಳಿದ್ರು ಹೇಳುತ್ತೆ ಮುಸ್ಲಿಮರಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡುತ್ತೆ ಅಂತ. ಬಿಡಿ, ಅವರು ಒಂದು ಹೇಳ, ಆ ಸಪೋರ್ಟ್ ಮಾಡ್ಕೊಳಕ್ಕೆ ಹೋಗಿ ಮಲಗಾವಲ್ಲಿ ಏನಾಯ್ತು? ಕಾಂಗ್ರೆಸ್ಸನ್ನೇ ಬಿಟ್ಟು ಅವರು ಇಸ್ಲಾಮಿಕ್ ಪಾರ್ಟಿ ಅಂತ ಮಾಡಿದ್ರಾ? ಅಷ್ಟೇ. ಯಾವಾಗಲೂ ಇವ್ರನ್ನ ದೋಣಿ ಥರ ಬಳಸ್ತಾ ಇದ್ದಾರೆ, ಇವ್ರಿಗೆ ಗೊತ್ತಿಲ್ಲ. ಅದು ಬಿಡಿ ಅಂದಲ್ಲ. ನಾನು ಅಲ್ಲಿಗೆ ಬಿಟ್ಟೆ. ಗಾಜು ಕಲ್ಲು ತಗೊಂಡು ಅವ್ರ ಮನೆ ಗಾಜು ಹೊಡಿಸ್ತಾ ಇದ್ದೆ. ಏನು ನನ್ನಲ್ಲಿ ಬರ್ತೇನೆ, ನನ್ನ ಕೆಲಸ ಮುಗಿತಾ. ಅವ್ರ ಅಪ್ಪ ಚೆನ್ನ ಬಾರಿಸ್ತಾ ಇದ್ದ, ನನ್ನ ಮನೆ ಗಾಜು ಹೊಡಿತಾ ಅಂತ. ಅದನ್ನು ಮಾಡಬೇಕು. ತ್ರಿಬಲ್ ರೈಡ್ ಹೊಡೆದ್ರೆ, ಹೆಲ್ಮೆಟ್ ಇಲ್ಲದೆ ಇದ್ರೆ ಸುಮ್ಮನೆ ಫೈನ್ ಹಾಕೋದು ಏನಕ್ಕೆ? ಇವ್ರು ರಾಜಕಾರಣಿಗಳು, ವೆಹಿಕಲ್ ನಮ್ಮದು, ಫ್ಯೂಯಲ್ ನಮ್ಮದು, ಡ್ರೈವರ್ ನಮ್ಮದು, ಆದರೆ ಕಿಲೋಮೀಟ್ರಿಗೆ 27 ರೂಪಾಯಿ ಕೊಡಬೇಕು. ಮನೆಗೆ ಹೆಂಡತಿ ಮನೆಗೆ ಹೋದ್ರೆ ಪರವಾಗಿಲ್ಲ, ಎಲ್ಲೆಲ್ಲಿ ಹೋದ್ರೂ ನಾವೇ ಕೊಡ್ಬೇಕಾ? ನಮ್ಮ ದುಡ್ಡು ಎಷ್ಟು ದುರ್ವಿನಿಯೋಗ ಆಗ್ತದೆ. ಈಗ ನಾವು ಪಾಪ ಪೆಟ್ರೋಲಿಗೆ ಒಂದು 50 ರೂಪಾಯಿ ಇಟ್ಕೊಂತಾನೆ, ಏನೋ ಅರ್ಜೆಂಟಾಗಿ ಬಂದಿರ್ತಾನೆ, ಹೆಂಡತಿ ಮಕ್ಳನ್ನೇನೋ ಆಸ್ಪತ್ರೆಗೆ ಸೇರಿಸಿರ್ತಾನೆ, ಅವನೊಂದು ಚೂರು ಹೆಲ್ಮೆಟ್ ಇಲ್ಲ ಅರ್ಜೆಂಟಲ್ಲಿ ಬಿಟ್ಟು ಬಂದಿರ್ತಾನೆ ಅಂತ ಕೇಸ್ ಹಾಕಿ ಫೈನ್ ಕಳ್ಸೋದ? ತ್ರಿಬಲ್ ರೈಡ್ ಹೊಡೆದ್ರೆ ನಾನು ಫೈನ್ ಆಗ್ತಿರ್ಲಿಲ್ಲ. 3 ಜನನಿಗೆ ಕಿವಿ ಹಿಡಿದು ಉಟುಬೈಸಿ ಹೊಡಿಸ್ತಾ ಇದ್ದೆ, ಫುಲ್ ಬ್ಲೋ ತೆಗೆದು ತಳ್ಕೊಂಡು ಹೋಗು ಅಂತಿದ್ದೆ. ಇಷ್ಟೇ ಸಿಂಪಲ್. ರಿಫಾರ್ಮೇಟಿವ್ ಪೊಲೀಸ್ ಇರಬೇಕೇನೋ, ಪನಿಷ್ಮೆಂಟ್ ಥಿಯರಿ ಅಲ್ಲ. ಫನಿಶ್ ಕ್ರೈಮ್ ನಾಟ್ ಎ ಕ್ರಿಮಿನಲ್. ಮಾಡೋದು ದಂಡದ ಮೂಲಕ ದುಡ್ಡು ವಸೂಲಿ ಮಾಡೋದೇ ಅದೆಲ್ಲ ಇವ್ರು ಮಾಡಿಸ್ತಾರೆ. ಈಸಿ ಅಲ್ಲ ಮೇಡಮ್. ಸಮಾಧಾನ ಭೇದ ದಂಡ ಚತುರೋಪಾಯ. ನಾವು ಬರೀ ದಂಡಕ್ಕೆ ಹೋಗ್ತೀವಿ, ಯಾಕಂದ್ರೆ ಇಷ್ಟು ಟೈಮ್ ಉಳಿತದಲ್ಲ ಅಂತ. ಎಸ್, ನೀವು ಹೇಳ್ತಾ ಇದ್ರಿ ಯಾವುದು ಇದಕ್ಕೆ ರಾಜಕೀಯಕ್ಕೆ ಯಾಕೆ ಬರಬಾರ್ದು? ರಾಜಕೀಯಕ್ಕೆ ಬರಬೇಕು. ಯಾವಾಗಂದ್ರೆ ನಾವು ಏಕದಮ್ಮು ಎಲ್ಲೇ ಆದ್ರೂ ಹೋಗಿ ಕೂರ್ಬೇಕಾದ್ರೆ ಆಲೋಚನೆ ಮಾಡ್ತೀವಲ್ಲ, ಜಾಗ ನೋಡ್ಲಾಗ ಹಾಕ್ಬೇಕು. ಆ ರಾಜಕೀಯ ಅನ್ನೋದನ್ನು ಕ್ಲೀನ್ ಮಾಡ್ಕೊಂಡು ಹೋಗೋಣ. ಅದಕ್ಕೂ ನಿಮ್ಗೆ ಟೈಮ್ ಇದ್ರೆ ಹೇಳ್ತೀನಿ. ಇದಕ್ಕಾಗಿ ನಾನು NSS ನೇತಾಜಿ ಸೇವಾ ಸಂಸ್ಥೆ ಅಂತ ಮಾಡಿದ್ದೀನಿ. 168 MLA ಕಾನ್ಸ್ಟಿಟ್ಯೂನ್ಸಿಲಿ ಒಂದೊಂದು ಗ್ರೂಪ್ ಇದೆ. ನನ್ನ ಉದ್ದೇಶ ಇಷ್ಟೇ, ಅಮೂಲಾಗ್ರವಾಗಿ ಚೇಂಜ್ ಮಾಡಬೇಕು. ನನಗೆ ಒಂದೊಂದು MLA ಕಾನ್ಸ್ಟಿಟ್ಯೂನ್ಸಿಲಿ 500 ಜನ ಬೇಕು. ಯಾಕಂದರೆ 250 ಬೂತ್ ಇರುತ್ತೆ, ಒಂದೊಂದು ಬೂತಿಗೆ 2 ರೆಪ್ರೆಸೆಂಟೇಟಿವ್ ಬೇಕು. ಅವ್ರು 10 ಅಥವಾ 15 ಜನ ಸೇರಿಸಿ 20 ರಿಂದ 30 ಜನ ಆಗ್ತಾರೆ. ಒಂದು ಬೂತ್ನಲ್ಲಿ 200 ರಿಂದ 300 ಮನೆ ಇರುತ್ತೆ. 10 ಮನೆ ಜವಾಬ್ದಾರಿ ಒಬ್ಬ ತಾಂಡು ಅವರಿಗೆ ಸರ್ಕಾರಿ ಸೌಲಭ್ಯ ಕೊಡಿಸೋದು, ಸರ್ಕಾರಿ ದಾಖಲಾತಿ ಕೊಡಿಸೋದು, ಜಾಗೃತಿ ಕೊಡಿಸೋದು, ಮತ್ತು ನಿರುದ್ಯೋಗ ಲಿಸ್ಟ್ ಕೊಡಲಿ, ಉದ್ಯೋಗ ಕೊಡೋಣ. ನಾವು ಎಲೆಕ್ಷನ್ ಕ್ಯಾನ್ವಾಸ್, ಎಲೆಕ್ಷನ್ ಬಂದಾಗಲ್ಲ ಅವ್ರ ಬಾಯಿಗೆ ಒಂದಷ್ಟು ಹಾಕೋದಲ್ಲ. ಅವರು ಯಾವುದೇ ಬಿಟ್ಟಿ ಭಾಗ್ಯ ಕೊಡ್ತೀನಿ ಅಂದರೂ ಅವರು ಬಲಿಯಾಗದೇ ಇದ್ದಂಗೆ ಅವ್ರನ್ನ ಜಾಗೃತ ಮಾಡಬೇಕು. ಅದನ್ನು MLA ಕಾನ್ಸ್ಟಿಟ್ಯೂನ್ಸಿ ZP TPಯಿಂದ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಗೊಂಡೋಗ್ಬೇಕು. ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಸುಮ್ಮನಿರೋದಲ್ಲ, ಅಲ್ಲೊಂದು 50-60 ಜನ ಸೇರ್ತಾರೆ. ಅವರು ಆರೋಗ್ಯವಾಗಿ ವ್ಯಾಯಾಮ ಯೋಗದಿಂದ ಗಟ್ಟಿ ಮಾಡಬೇಕು. ಆರೋಗ್ಯ, ವಿಷಮುಕ್ತ ಆಹಾರ, ಸಾವಯವ ಆಹಾರದಿಂದ ಅವರಿಗೆ ಗಟ್ಟಿ ಮಾಡಬೇಕು.